ಮೇಡಮ್ ಜೆಡಿಎಸ್ ಪಕ್ಷದಿಂದ ನವೀನ್ಗೌಡ ಅಂತ ಹಿಜಾಬ್ ಒಂದು ಇಶ್ಯೂ ಬಂತು ಅವತ್ತು ಫಸ್ಟ್ ಮಾತಾಡಿದ್ದು ಕುಮಾರಣ್ಣನೇ, ಯಾರು ಮಾತಾಡಿರ್ಲಿಲ್ಲ. ಮತ್ತೆ ಕಲ್ಲಂಗಡಿದು ಒಂದು ಇಶ್ಯೂ ಆಗಿತ್ತು, ಹೌದು ಅಲ್ಲಲ್ಲೂ ಜಡ್ಕಘಟ್ಟಲ್ಲಿ ಮಾತಾಡಿದ್ದು ಕುಮಾರಣ್ಣನೇ ಮಾತಾಡಿದ್ರು. ಇಷ್ಟೆಲ್ಲ ನಾವು ಮಾಡಿರು ಅವ್ರು ನಮ್ಮನ್ನ 2023 ಎಲೆಕ್ಷನ್ ಅಲ್ಲಿ ಕೈ ಹಿಡಿಲಿಲ್ಲ. ಸೊ ಈಗ ನೀವು ನೋಡಿ ನೀವು ಒಂದ್ ಕಡೆ ಏನಾದ್ರು ನೀವು ವೋಟ್ ಮಾಡಿದ್ರೆ ಈ ತರ ಆಗುತ್ತೆ. ನೀವು ಯಾವತ್ತೇ ಆಗ್ಲಿ ಎರಡ್ ಕಡೆ ಇದ್ರಿ ಅಂದ್ರೆ ನಾವು ಅದೊಂದು ಆಪ್ಷನ್ ಇಟ್ಕೊಂಡಿರಿ. ನೀವು ನಮ್ ಪರ ಬನ್ನಿ, ಕುಮಾರಣ್ಣಗೆ ಸಪೋರ್ಟ್ ಮಾಡಿ. ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ ನಿಮ್ಗೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೆಸರು ಹೇಳಿ ಅವ್ರ ಬಗ್ಗೆ ಒಂದೆರಡು ಮಾತು ಅವ್ರು ಏನು ಮಾಡಿದ್ದಾರೆ, ಆ ಸಮಾಜಕ್ಕೆ ಏನು ಮಾಡಿದ್ದಾರೆ, ಆ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಒಂದು ಮಾತು ಹೇಳಿದ ತಕ್ಷಣ ಇವ್ರು ಯಾರು ಅಬ್ಜೆಕ್ಷನ್ ಮಾಡಿಲ್ಲ. BJP ಅವರಾಗಲಿ JDS ಅವರಾಗಲಿ ಕೆಂಡಮಂಡಲ ಆಗ್ತಿರೋದು ಕಾಂಗ್ರೆಸ್ನವರೇ. ಅವ್ರ ಹೆಸರು ಹೇಳಿದ ತಕ್ಷಣ ಅಲ್ಲಿ ಆ ಕಡೆ ವಕ್ತಾರರು ಇಲ್ಲ ಇರಿ ಪಕ್ಷದ ನಾಯಕರು ಅವರೇ. ಯಾಕಂದ್ರೆ ಈಗ ನಾವು ಅವ್ರು ಏನ್ ಹೇಳೋದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಸರ್ ಇರಿ ಸರ್ ಒಂದು ನಿಮಿಷ, ಇದೆಲ್ಲ ಸುಳ್ಳು ಅದೆಲ್ಲ ಮಾಡಬಾರ್ದು. ನೀವು ಇವಾಗ ನಿಮ್ಗೆ ನಿಮ್ಮ ಕಾಂಗ್ರೆಸ್ನವ್ರಿಗೆ ನೋಡಿ ಅವ್ರ ಮೇಲೆ ಎಷ್ಟು ಅವ್ರು ನಿಮ್ಮ ಮನಸ್ಥಿತಿ ಹೆಂಗಿದೆ ನೋಡಿ. ಕಾಂಗ್ರೆಸ್ನವರಿಗೆ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಕೆಂಡಮಂಡಲ ಆಗಿಬಿಡ್ತಾರಲ್ಲ. ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ ನಮ್ಮ ಪಕ್ಷದ ನಾಯಕ. ನನಗೂ ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀರಿ ಅಷ್ಟೇ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವರೇ ಕಾಂಗ್ರೆಸ್, ಎಲ್ಲರೂ ನಮ್ಮ ನಾಯಕರೇ. ನನ್ನಂತವ್ರು ನಿನ್ನಂತವ್ರು ಬಹಳ ಜನ ಕಾಂಗ್ರೆಸ್ ಪಕ್ಷ ಬೆಳೆಸಿದೆ. ಇಷ್ಟು ಸ್ವಾಭಿಮಾನನ ಮಾರ್ಕೊಂಡ್ಬೇಡಿ. ಯಾವ ಸ್ವಾಭಿಮಾನ? ಯಾವ ಸ್ವಾಭಿಮಾನ? ಈಗ ಒಂದ್ ನಿಮಿಷ ಮೇಡಮ್ ಅವ್ರು ಕೇಳಿ, ಯಾರೇನ್ ಮಾಡಿದ್ದಾರೆ ಹೇಳ್ರಿ. ಯಾವ್ದಕ್ಕೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಹೇಳ್ರಿ. ನಾನು ಯಾವಾಗ ಜಮೀರ್ ಅಹಮದ್ ಖಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ? ಯಾವಾಗ ನಾ ಹೇಳದ್ನ ಇಲ್ಲ ಈ ವೇದಿಕೆಯಲ್ಲೇನೆ? ಅದನ್ನ ಯಾಕೆ ಬಣ್ಣ ಕಟ್ತೀರಿ? ನೋಡ್ರಿ ಒಂದ್ ನಿಮಿಷ, ಇದು ಈ ಮನಸ್ಥಿತಿಗಳು ನನಗೆ ಗೊತ್ತಿದೆ. ನಾನು ಕೂಡ ಜಾಫರ್ ಶರೀಫ್ ಅವ್ರ ಜೊತೆ ಇದ್ದವನು, ಬಸವಲಿಂಗಪ್ಪ ಅವ್ರ ಜೊತೆ ಇದ್ದವನು. ನಾನೇನ್ ನೆನ್ನೆ ಮೊನ್ನೆ ಬಂದಿಲ್ಲಮ್ಮ. ನೀನು ಬೆಂಗಳೂರು ನಾರ್ತ್ ವೈಸ್ ಪ್ರೆಸಿಡೆಂಟ್. ಒಂದ್ ನಿಮಿಷ ಕೇಳಮ್ಮ ಅಮ್ಮ, ತಾಯಿ ಸಹೋದರಿ, ಒಂದ್ ನಿಮಿಷ ಮಾತಾಡಕ್ ಕೊಡಿ, ಒಂದ್ ನಿಮಿಷ ಮಾತಾಡಕ್ ಕೊಡು. ನೀನು ಇನ್ನು ಬೆಳಿಬೇಕಾದಂತವು ಇನ್ನು ಚೆನ್ನಾಗಿ ಬೆಳಿ. ಇವತ್ತು BZ ಜಮೀರ್ ಅಹಮದ್ ಖಾನ್ ಪಕ್ಷದಿಂದ ತೆಗಿತೀನಿ ಅಂದ್ರೆ ಅದು BZ ಜಮೀರ್ ಅಹಮದ್ ಖಾನ್ಗೆ ನಷ್ಟ ಅಲ್ಲ, ನಿಮ್ಮ ಪಕ್ಷಕ್ಕೆ ನಷ್ಟ. ಹೇಳಿದ್ದಾರೆ ಸರ್, ಹೇಳಿಲ್ಲ. ನಾವು ನಿಮ್ಗೆ ಸಜೆಷನ್ ಕೊಡ್ತಾ ಇದೀವಿ, ಸಜೆಷನ್ ಕೊಡ್ತಾ ಇದೀವಿ. ನೀವು ದಯವಿಟ್ಟು ಹೆಣ್ಮಗಳು ನೇರವಾಗಿ ಹೇಳ್ತಾ ಇದ್ದಾಳೆ, ಸುರ್ಜೇವಾಲ ಬಂದು ಮುಸ್ಲಿಂ ಓಟ್ ಬೇಡ ಅಂತ ಹೇಳಿ. ಒಬ್ಬ ಮುಸ್ಲಿಂ ಆಗಿ ನೀವು ಅದನ್ನ ನೀವು ಅದಕ್ಕೆ ವಿರುದ್ಧವಾಗಿ ನೀವೇನಿಗೆ ಸರ್ ಅವ್ರಿಗೆ ಬಂದು ಬಕೆಟ್ ಹಿಡಿತಾ ಇದ್ದೀರಿ? ಮಾತಾಡೋದು ಸರಿಯಾಗಿ ಮಾತಾಡಿ. ನಾನ್ ಮಾತಾಡ್ತೀನಿ, ನೀವು ಮಾತಾಡ್ತಿಲ್ಲ. ನೀವು ಬಕೆಟ್ ಹಿಡಿತಿರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ. ಯಾರು ಹೇಳಿದ್ರು ಅವ್ರಿಗೆ ರಾಜೀನಾಮೆ ಅಂತ? ಮೇಡಮ್ ಏನ್ ಶಹಬಾಜ್ ಅವರೇ, SDP ಅವ್ರಿಗೆ ಫಂಡಿಂಗ್ ಮಾಡುದು ಅದು ಇದು ಅಂತ ಹೇಳ್ತಾ ಇದಾರೆ ಮೇಡಮ್. ಜಮೀರ್ ಅಹಮದ್ ಖಾನ್ ಒಂದು ಬ್ರ್ಯಾಂಡ್, ಅರ್ಥ ಆಯ್ತಾ? ನಿಮಗ್ ಗೊತ್ತಿರೋ ಬ್ರ್ಯಾಂಡ್ ಜಮೀರ್ ಅಹಮದ್ ಖಾನ್ ಬ್ರ್ಯಾಂಡ್ ಗ್ರ್ಯಾಂಡ್ ಕೇಳಿ. ಫಸ್ಟ್ ಕೇಳ್ಕೊಂಡು ಆಮೇಲೆ ಹೇಳಿ. ನೀವು ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನಮ್ಗೆ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ. ಇದೇ JDS ಅಲ್ಲಿ ಇದ್ದಾಗ 12,000 ಕೋಟಿ ರೂಪಾಯಿ ರೈತರ ಸಾಲ ನಿಮ್ಗೇನ್ ಗೊತ್ತಿದೆ? ನೀವು SDP SDP ಅಂದ ತಕ್ಷಣ ಬೆಂಕಿ ಬಿದ್ದೈತಿ ಇವ್ರಿಗೆ, ಅದಕ್ಕೆ ಹಂಗ ಅನ್ಸುತ್ತೆ ನಿಮ್ಗೆ. ಜಮೀರ್ ಅಹಮದ್ ಖಾನ್ ಅವರು ಎಷ್ಟು ಕ್ಯಾಂಡಿಡೇಟ್ನ ಅವ್ರ ಕೈಯಿಂದ ಗೆಲ್ಸಿದ್ದಾರೆ. ಬೇರೆ ಪಕ್ಷದವರಾಗಿದ್ರು ಕೂಡ ಇವರಿಂದ ಸಹಾಯ ಪಡೆದೇ ಗೆದ್ದಿರತಕ್ಕಂಥ ಕೀರ್ತಿ ಜಮೀರ್ ಅಹಮದ್ ಖಾನ್ ಒಬ್ಬರಿಗೆ ಇರೋದು. ಎಲ್ಲಾ ಪಕ್ಷದವರು ಅವ್ರ ಹತ್ರ ಬಂದು ಭಿಕ್ಷೆ ಬೇಡಿ ಎಲ್ಲ ಕೂಡ SDP ಬಿಟ್ಟು ಈಗ ನಮ್ಮ ಪಾರ್ಟಿ ಒಂದು ನಿಮಿಷ ಇಲ್ಲಿ 7 ಮೇಡಮ್ ಒಂದು ನಿಮಿಷ ಆಯ್ತು. 7 ಜನ ಇದ್ರು ಅಲ್ಲಿ. ದಾವಣಗೆರೆ ಸೌತ್ ಏನಪ್ಪ, ದಾವಣಗೆರೆ ಸೌತ್ ಅಲ್ಲಿ 7 ಜನ ಮುಸಲ್ಮಾನ್ ಬಾಂಧವರಿದ್ರು. ಅವ್ರಿಗೆಲ್ಲರಿಗೂ ಯಾರು ಕೊಟ್ಟರು ನಡೀತದೆ. ಜಬ್ಬಾರ್ ಅಂತ ಮಾತ್ರ ಜಮೀರ್ ಅಣ್ಣನ ಬಾಯಲ್ಲಿ ಬರಲಿಲ್ಲ. 7 ಜನ ಮುಸಲ್ಮಾನ್ ಇದ್ದಾರೆ. ಜಬ್ಬಾರ್ ಬಿಟ್ಟು ನೀವು ಯಾರಿಗನ್ನ ಕೊಡಿ, ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ, ಇಲ್ಲೇ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದು ಸಹಜ. ಝೇವಿಯರ್ ಅಂತ ನನ್ನ ಹೆಸರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮನೆ ಇರೋದು ಮೇಡಮ್. ಇಲ್ಲಿ ಪಕ್ಷ ವಿರೋಧ ಚಟುವಟಿಕೆಯನ್ನು BZ ಜಮೀರ್ ಅಹಮದ್ ಖಾನ್ ಅವರು ಮಾಡಿಲ್ಲ.
ಯಾಕಂದರೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ನಾನು ಸಮಾಜ ಸೇವಕ, ಜನನಾಯಕ ಅಲ್ಲ ಅನ್ನೋದನ್ನ ಅವರು ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಪಕ್ಷನೂ ಅವರು ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂದ್ಬಿಟ್ಟು ಪಕ್ಷನೂ ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಅವರು ಪಕ್ಷ ಜೊತೆಯಲ್ಲೇ ಇದ್ದಾರೆ. ಇಲ್ಲೇನು ನಡೀತಾ ಇರೋದು ಅಂದರೆ 3 ಪಕ್ಷದವ್ರದ್ದು ಹೇಗಾದರೂ ಮಾಡಿ ನಮ್ಮ BJP ಜಮೀರ್ ಅಹಮದ್ ಸರ್ನ ಆ ಕಾಂಗ್ರೆಸ್ಸಿಂದ ಆಚೆ ತಂದು ಅತಂತ್ರ ಮಾಡಬೇಕು ಅನ್ನೋ ಕುತಂತ್ರ ನಡೀತಾ ಇದೆ. ಈಗ ದಾವಣಗೆರೆ ಉಪಚುನಾವಣೆ ನಡೆದಿದೆ ಮೇಡಮ್. ಅದರಲ್ಲಿ ಮುಸ್ಲಿಂ ಬಾಂಧವರಿಗೆ ತುಂಬ ಅನ್ಯಾಯ, ಕಾಂಗ್ರೆಸ್ಸೇ ಅನ್ಯಾಯ ಮಾಡಿದೆ. ಮುಸ್ಲಿಂ ಬಾಂಧವರಲ್ಲಿ ನಾನೇನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನೀವು ಎಲ್ಲ ಪಕ್ಷದಲ್ಲೂ ಗುರುತಿಸ್ಕೋಬೇಕು. ಆಗ ನಿಮಗೆ ಈ ಥರ ಸಮಸ್ಯೆಗಳು ಆಗಲ್ಲ. ನೀವು ಎಲ್ಲದರಲ್ಲೂ BJP ಇರ್ಬೋದು, JDS ಇರ್ಬೋದು, ಎಲ್ಲದರಲ್ಲೂ ನೀವು ಗುರುತಿಸ್ಕೊಳ್ಳಿ. ನಿಮಗೆ ಈ ಥರ ಒಂದು ಸನ್ನಿವೇಶಗಳು ಬರಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಿದ್ದರಾಜು ಅಂತ JDS ಪಕ್ಷದಿಂದ ಅವರೇನೋ ಹೇಳಿದ್ರು, ಯಾರ ಬಗ್ಗೆ? ಜಮೀರ್ ಬಗ್ಗೆ. ಅವರು ಜಮೀರ್ ಖಾನ್ ಎಲ್ಲಿದ್ರು ಅಂತ ಯಾರೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಉದಾಹರಣೆ ಕೊಡ್ತೀನಿ. ಚಾಮರಾಜಪೇಟೆ ಮುಸಲ್ಮಾನಿದ್ದು ಜಮೀರ್ಗೋಸ್ಕರ ಅಂದ್ಬಿಟ್ಟು ದೇವೇಗೌಡರು ಸೃಷ್ಟಿ ಮಾಡಿದ್ರು ಅಲ್ವಾ? ಅವರ ಕರ್ಕೊಬಂದು ಸೃಷ್ಟಿ ಮಾಡಿದ್ದಕ್ಕೇನೆ ಈ ಮಟ್ಟಿಗೆ ಹೋಗಿರೋದು. ಅವರು ಇಲ್ಲ ಅಂದಿದ್ರೆ ದೇವೇಗೌಡ ಕರ್ಕೊಬಂದು ಅವ್ರು ಎಲ್ಲಿರ್ತಾ ಇದ್ರು? ಒಂದು ನಿಮಿಷ ಫುಲ್ ಮೊದಲೇ ಬಿಡಿ. ಒಂದು ನಿಮಿಷ ಯಾವುದೇ ಬೆಳೆ ನಮ್ಮ ಪಕ್ಷದಿಂದ ಹೇಳ್ರಿ, ನಿಮ್ ಮಾತಿಗೆ ಉತ್ತರನೂ ಕೊಡ್ತೀನಿ. ನಾಗೇಂದ್ರ ಸಾಹೇಬ್ರಿಗೆ ಈ ಬಿಸಿಲಿನಲ್ಲಿ ಮಜ್ಜಿಗೆನೂ ಕೊಡ್ತೀನಿ. ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಯಾವಾಗ್ಲೂ ಮಾತಾಡುವಾಗ ನನ್ನ ರಾಜಕೀಯ ಗುರುಗಳು ಅನ್ನ ಹೇಳೋದು ದೇವೇಗೌಡರ ಹೆಸರು. ಖಂಡಿತ ಅರ್ಥ ಮಾಡ್ಕೊಂಡ್ರೆ ಅವರು ಯಾವಾಗಲೂ ಅಲ್ಲ, ಅವರು ಯಾವಾಗ್ಲೂ ದೇವೇಗೌಡರನ್ನ ಮರ್ತಿ ಮಾತಾಡಿಲ್ಲ. ಡ್ರೈವಿಂಗ್ ಮಾಡ್ಕೊಂಡಾಗ ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅವತ್ತು ಅವ್ರ ಮಿನಿಸ್ಟ್ರಿಗಿರಿ ತಗೊಂಡಾಗ ನಿಮ್ಗೆ BJP ಮೇಲೆ ಇರ್ಲಿಲ್ಲ ಅಲ್ವಾ? ಮಾತಾಡ್ರಿ, ಅವತ್ತಿರ್ಲಿಲ್ವೇನ್ರಿ? ಮಾತಾಡ್ರಿ. ಮುಸ್ಲಿಮರಿಗೆ ಏನಾದ್ರೂ ಒಂಚೂರು ತೊಂದರೆ ಕೊಟ್ರ? ಮಾತಾಡ್ರಿ. ಇವಾಗೂ ಕೂಡ ಅದೇ ರೀತಿಯಾಗಿ ಗೌರ್ಮೆಂಟ್ ಮಾಡ್ತಾರೆ. 2028ಕ್ಕೆ ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ. ಕಾಂಗ್ರೆಸ್ಗೆ ನೀವು ನಿಜವಾಗ್ಲೂ ಸಪೋರ್ಟ್ ಮಾಡಿ. ಗೌರವ ಅನ್ನೋದು ಇರೋದಿಲ್ಲ. ಪಕ್ಷಕ್ಕೆ ಬರ್ಲಿ, ಜಮೀರ್ ಖಾನ್ BJP ಬಿಟ್ಟು ಬರ್ಲಿ. ಮತ್ತೆ ಯಾಕೆ ಅವತ್ತು ನೀವು ಪ್ರಶ್ನೆ ಮಾಡಿ BJP ಬಿಟ್ಟು ಬರ್ಲಿ, ಅವ್ರು BJP ಬಿಟ್ಟು ಬರ್ಲಿ. ಹೇಳ್ತೀನಿ, ಕೇಳ್ರಿ, ನೀವು ಆಂಧ್ರ ಪ್ರದೇಶಕ್ಕೆ ಹೋಗಿ BJP ಬಿಟ್ಟು ಬರ್ಲಿ, ಆಮೇಲೆ ಮುಸ್ಲಿಮರು ಇದ್ದಾರೆ, ಅವರು BJP ಜೊತೆ ಮೈತ್ರಿ ಇದೆ. BJP ಜೊತೆ ಬಿಟ್ಟು ಬರ್ಲಿ, ಆಮೇಲೆ ನೋಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು JDS ಪಕ್ಷದಲ್ಲೇ 2023ರಲ್ಲಿ BJP ಜೊತೆ ಇದ್ವಾ ನಾವು? ಕೇಳ್ರಿ, CM ಇಬ್ರು ರಾಜ್ಯಾಧ್ಯಕ್ಷರು 23 ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಟಿಕೆಟ್ ಕೊಟ್ಟಿದ್ರು. ಆದ್ರೆ ಮುಸಲ್ಮಾನರು ಓಟ್ ಹಾಕಿದ್ರು ಬೂತ್ ಅಲ್ಲಿ 1-2 ಓಟು. ನೋಡ್ರಿ, ಕೇಳ್ರಿ. ಕುಮಾರಣ್ಣವ್ರು ಅಷ್ಟೆಲ್ಲ ನಿಮ್ ಪರವಾಗಿ ಮಾತಾಡಿದ್ರು ನಮ್ಗೆ ಓಟ್ ಹಾಕ್ಲಿಲ್ಲ.